ರೇಗಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಸರ್ಕಾರದಿಂದ ಕಡೆಗೂ ಒಂದು ಭರವಸೆ ಸಿಕ್ಕಿದೆ. ಯಾಕಂದರೆ ಸರ್ಕಾರ ಮೊನ್ನೆಯೂ ಕೂಡ ಈ ಭರವಸೆಯನ್ನು ಕೊಟ್ಟಿತ್ತು. ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ನಡೆದಿರುವಂತಹ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದಿರುವಂತಹ ಭೀಕರ ಅಪಘಾತವನ್ನು ಬಹುಶಃ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ತೀವ್ರತೆ ಇತ್ತು. 10 ಜನ ಮೃತಪಟ್ಟಿರ್ತಕ್ಕಂತಹ ಅಪಘಾತ ಅದು. ಆ ಅಪಘಾತದಲ್ಲಿ ಗಾಯಗೊಂಡಂಥವರನ್ನು ಆಸ್ಪತ್ರೆಗಳಿಗೆ ದಾಖಲು ಮಾಡಿಸಿ ಚಿಕಿತ್ಸೆ ಕೊಡಲಾಗ್ತದೆ. ಅದರಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಾದಂಥವರ ಬಗ್ಗೆ ಸರ್ಕಾರದ ಬಳಿಯಲ್ಲಿ ಡೀಟೇಲ್ಸ್ ಇರಲಿಲ್ಲವಂತೆ. ಅದನ್ನು ಖುದ್ದು ಜಿಲ್ಲಾಧಿಕಾರಿಯವರು ಈಗ ಒಪ್ಕೊಂಡಿದ್ದಾರೆ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಂತಹ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಭರಿಸೋದು ಯಾರು ಅನ್ನುವಂಥ ಪ್ರಶ್ನೆ ಇದ್ದಿತ್ತು. ಇದನ್ನು ನ್ಯೂಸ್ 18 ಬಹಳ ಜವಾಬ್ದಾರಿಯುತವಾಗಿ ಸರ್ಕಾರವನ್ನು ಪ್ರಶ್ನಿಸಿತ್ತು. ಏನು ಕತೆ, ಯಾವಾಗ ನೀವು ಕೊಡ್ತಿದ್ದು? ಈಗ ಕಡೆಗೊಂದು ಭರವಸೆ ಸಿಕ್ಕಿದೆ. ಏನೇನು ಆಯಿತು ಅನ್ನೋದು ನಿಮಗೆ ಹೇಳ್ತೀನಿ. ಹಾಸನದ ಮೊಸಳೆ ಹೊಸಳ್ಳಿ ದುರಂತದ ಗಾಯಾಳುಗಳಿಗೆ ಸದ್ಯಕ್ಕೆ ರಿಲೀಫನ್ನು ಕೊಡೋದಕ್ಕೆ ಈಗ ರಿಲೀಫ್ ಸಿಕ್ಕಿದೆ. ಯಾಕಂದರೆ ಜಿಲ್ಲಾಧಿಕಾರಿಯವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ನ್ಯೂಸ್ 18 ಕಡೆಯಿಂದ ಸಿಗ್ತಿರುವಂತಹ ಗಿಫ್ಟ್ ಇದೆ. ಯಾಕಂದರೆ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಅವರು ಕಷ್ಟದಲ್ಲಿದ್ದಾರೆ. ಯಾಕಂದರೆ ಅವ್ರ ತಪ್ಪುಗಲ್ಲ, ಅಲ್ಲಿ ಆಸ್ಪತ್ರೆಯಲ್ಲಿ ಅವರು ಇವತ್ತು ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂತಹ ಪರಿಸ್ಥಿತಿ. ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಈಗ ಭರಿಸ್ತೀವಿ ಅಂತೇಳಿ ಹಾಸನದ ಜಿಲ್ಲಾಧಿಕಾರಿಯವರು ಈಗ ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆಯನ್ನು DC ಅವರು ನೀಡಿದ್ದಾರೆ. ವಿಶೇಷವಾಗಿ ಎಲ್ಲ ದಾಖಲೆಗಳನ್ನು ಕೊಟ್ಟರೆ ಈಗಲೇ ವೆಚ್ಚ ಭರಿಸ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಯವರು ತಿಳಿಸಿದ್ದಾರೆ. ಅಂದರೆ ಅಲ್ಲಿ ಗಾಯಗೊಂಡು ಅವರು ಬಂದು ಆಸ್ಪತ್ರೆಗೆ ದಾಖಲಾಗಿರುವಂಥದ್ದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಕೊಡಬೇಕಾಗತ್ತೆ ಅಂತ ಹೇಳೋದನ್ನು ಅವ್ರು ತಿಳಿಸಿದ್ದಾರೆ. ಪ್ರಶ್ನೆ ಇರುವಂಥದ್ದು, ಸರ್ಕಾರ ಏನು ಮಾಡ್ತಿದ್ದು, ಈ ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಿದಾಗ ಒಂದು ಮಾನಿಟರಿಂಗ್ ವ್ಯವಸ್ಥೆ ಇರಲಿಲ್ವಾ? ಅಂದರೆ ಸರ್ಕಾರವೇ ಮುಂದೆ ನಿಂತು ಅವ್ರನ್ನ ಆಸ್ಪತ್ರೆಗಳಿಗೆ ದಾಖಲಿಸುವಂಥದ್ದು, ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆನೇ ಮಾಡಲಿಲ್ವ? ಮತ್ತು ಇದೆಲ್ಲವೂ ಕೂಡ ಇವ್ರಿಗೆ ಇಷ್ಟು ತಡವಾಗಿ ಗೊತ್ತಾಗೋದು ಹೇಗೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಚಿಕಿತ್ಸಾ ವೆಚ್ಚ ಭರಿಸ್ತಾರಾ ಇಲ್ವೋ ಅಂತ ಗೊಂದಲಕ್ಕೆ ಈಡಾಗಿದ್ರು ಅಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಂತಹ ಜನರು. ಅವರು ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಜಿಲ್ಲಾಧಿಕಾರಿಯವರು ಅಂಥದ್ದೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆನವರು ಕೇವಲ ಭರವಸೆ ಅಲ್ಲ, ಅದು ಈಡೇರಬೇಕು. ಅದನ್ನು ಫಾಲೋಅಪ್ ನಾವು ಕೂಡ ಮಾಡ್ತೀವಿ. ಅದು ನಾವು ಈ ವಿಚಾರದಲ್ಲಿ ಬಿಡೋದಿಲ್ಲ. ಯಾಕಂದರೆ ಆ ಫಾಲೋಅಪ್ಪನ್ನು ಕೂಡ ಮಾಡ್ತೀವಿ, ಏನಾಗಿದೆ ಅನ್ನೋಂಥದ್ದನ್ನು. ಗಾಯಾಳುಗಳಿಗೆ ಸಂಪೂರ್ಣ ವೆಚ್ಚವನ್ನು ಜಿಲ್ಲಾಡಳಿತವೇ ಭರಿಸುತ್ತೆ ಅಂತೇಳಿ DC ಅವರು ಇವಾಗ ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸಿದಾಗ ಅವರು ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಗಾಯಾಳುಗಳ ಸಂಪೂರ್ಣ ವೆಚ್ಚವನ್ನು ಜಿಲ್ಲಾಡಳಿತ ಭರಿಸುತ್ತೆ. ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವವರ ಮಾಹಿತಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಇದೇ ಆಶ್ಚರ್ಯ ಆಗುವಂಥದ್ದು. ನಿಜಕ್ಕೂ ಇಂಥದ್ದೊಂದು ದೊಡ್ಡ ದುರಂತ ಸಂಭವಿಸಿದಾಗ ಎಷ್ಟು ಜನ ಗಾಯಗೊಂಡಿದ್ದಾರೆ, ಯಾವ್ಯಾವ ಆಸ್ಪತ್ರೆಗಳಲ್ಲಿ ಇದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಒಂದು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಅದನ್ನು ಒಂದು ರೆಡಿ ಮಾಡ್ಕೊಳ್ಳುವಂಥದ್ದು, ಇಮಿಡಿಯೇಟಾಗಿ ಅದಕ್ಕೆ ಬೇಕಾಗಿರುವಂಥ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡುವಂಥದ್ದು, ಇದು ಅಷ್ಟೊಂದು ದೊಡ್ಡ ಕೆಲಸನ ಅಂತ. ಏನು ಅಲ್ಲಿ ಆಗಿರುವಂತಹ ದುರಂತ, ಅಲ್ಲಿ ಇದ್ದಂತಹ ಜನರು 1000 ಜನ ಇರ್ದಿರ್ತಾರೆ, ಅದರಲ್ಲೊಂದು 20 ಜನ 30 ಜನ ಗಾಯಾಳುಗಳಾಗಿರ್ತಾರೆ. ಅವ್ರುಗಳದ್ದು ಒಂದು ಲೆಕ್ಕ ತಗೊಳ್ಳೋದು ಅಷ್ಟು ದೊಡ್ಡ ಬಿಗ್ ಡೀಲಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಎಲ್ಲರ ಮಾಹಿತಿ ಈಗ ಬಂದಿದೆ. ಅವರೆಲ್ಲರ ಚಿಕಿತ್ಸಾ ವೆಚ್ಚವನ್ನು ಭರಿಸ್ತೀವಿ ಅಂತ ಹೇಳ್ಕೊಂಡು ಈಗ ಜಿಲ್ಲಾಧಿಕಾರಿಯವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸರ್ಕಾರದಿಂದ ಒದಗಿಸಬಹುದಾದ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಒದಗಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಚಿಕಿತ್ಸೆ ಮಧ್ಯೆಯೇ ಆಸ್ಪತ್ರೆಯವರೇನಾದರೂ ಬಿಲ್ ಕಟ್ಟೋದಕ್ಕೆ ಹೇಳಿದರೆ, ಅಂದರೆ ಖಾಸಗಿ ಆಸ್ಪತ್ರೆಗಳವರು ಏನಾದರೂ ಬಿಲ್ ಕಟ್ಟೋದಕ್ಕೆ ಹೇಳಿದರೆ ಅದನ್ನು ಕೂಡ ನಾವು ಕಟ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆ ವೆಚ್ಚದ ರಸೀದಿಯನ್ನು ನಮಗೆ ಕೊಟ್ಟರೆ ನಾವೇ ಅದನ್ನು ಭರಿಸ್ತೀವಿ, ಜಿಲ್ಲಾಡಳಿತವೇ ಅದನ್ನು ಭರಿಸುತ್ತೆ ಅನ್ನುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ. ಗಾಯಾಳುಗಳು ಸಂಪೂರ್ಣವಾಗಿ ಗುಣಮುಖರಾಗಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಅಂತೇಳಿ ಜಿಲ್ಲಾಧಿಕಾರಿಗಳಾಗಿರುವಂತಹ ಲತಾ ಕುಮಾರಿ ಅವರು ನ್ಯೂಸ್ 18 ಜೊತೆಗೆ ಮಾತನಾಡಿದರೆ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಪೋಷಕರು ಅದನ್ನು ಪಡೆದುಕೊಂಡು ನಾವು ಈಗ ಆಲ್ರೆಡಿ ನಿರ್ದೇಶನ ನೀಡಿದ್ದೇವೆ. ಮೊದಲು ಅವರು ಗಾಯಾಳುಗಳು ಸಂಪೂರ್ಣ ಅವರ ಸ್ಥಿತಿಯಿಂದ ರಿಕವರಿ ಆಗಬೇಕಾಗ್ತದೆ. ಅದಕ್ಕೆ ನಾವು ಫುಲ್ ಸಪೋರ್ಟ್ ಮಾಡಿದ್ದೇವೆ. ಮತ್ತು ಆ ಗಾಯಾಳುಗಳ ಪೋಷಕರ ಜೊತೆಲೂ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೇವೆ. ಸೊ ಅವರ ಏನು ಚಿಕಿತ್ಸೆಯನ್ನು, ಅವರ ಭರ್ತಿಯನ್ನು ಸರ್ಕಾರ, ನಾವು ಮೊದಲೇ ಹೇಳಿದ್ವಿ, ನಾವು ವಹಿಸ್ಕೊಳ್ತೇವೆ. ಮೊದಲನೇದಾಗಿ ಅವರಿಗೆ ಸರ್ಕಾರದಿಂದ ಏನೇನು ಅವರಿಗೆ ಸೌಲಭ್ಯಗಳನ್ನು, ಚಿಕಿತ್ಸಾ ಸೌಲಭ್ಯಗಳನ್ನು ಕೊಡಬೇಕು ಅದು ನಮ್ಮ ಹಂತದಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ಅವರು ಖಾಸಗಿ ಹಾಸ್ಪಿಟಲಲ್ಲಿ ನೀವು ಏನು ವರದಿ ಮಾಡ್ತಿದ್ದೀರ, ಕೆಲವೆಲ್ಲ ವಿಷಯಗಳು ನಮ್ಮ ಗಮನಕ್ಕೆ ಅದು ಅವರು ತಂದಿಲ್ಲ. ಅವರು ನಮ್ಮ ಗಮನಕ್ಕೆ ತಂದಾಗ ಅದನ್ನು ಪರಿಶೀಲಿಸಿ ಅವರಿಗೆ ಸಂಪೂರ್ಣ ಸಪೋರ್ಟನ್ನು ನಾವು ಮಾಡ್ತಾ ಇದ್ದೇವೆ. ನನಗೆ ಒಂದು ಲೆಟರ್ ಅವರ ಕಡೆಯಿಂದ ಎಷ್ಟು ಬಿಲ್ ಇದೆ, ಏನಿದೆ, ಯಾವ ಹಾಸ್ಪಿಟಲ್, ಆ ಮಾಹಿತಿಯೂ ಸಹ ನಮಗೆ ಅವರು ಕೊಟ್ಟಿಲ್ಲ. ಅಂದರೆ ಅವರ ಪೋಷಕರು ಅದನ್ನು ಪಡೆದುಕೊಂಡು ನಾವು ನಿಯಮಾನುಸಾರ ಕ್ರಮ ವಹಿಸ್ತೇವೆ.